ಆಫ್ ರೋಡ್ ಟ್ರಯಲ್ ಮಾಡೋಣ ಅಂದ್ಬಿಟ್ಟು ನುಗ್ತಾ ಇದ್ದೀವಿ. ಬ್ರೋ ನುಗ್ಲಿ ಬನಾನಾ, ನೀವು ನುಗ್ಸ್ಬೇಕು ನಿಧಾನಕ್ಕೆ. ನಿಮ್ಮದು R15 ಎತ್ಕೊಂಡು ಕೂತಿದ್ದೀವಿ ನಿಧಾನಕ್ಕೆ ಹೋಗಿ, ಆಯಿತಾ? ಓಕೆ. ಸೊ ನಮ್ಮ ಹುಡುಗ ಕೆರೆ ಇಲ್ಲೇ ಐತೆ ಮಚ್ಚ, ಕೆರೆಗೆ ತಳ್ಬಿಡೋಣ ರಜಿತ್ ಗಾಡಿನ ಡೌನಿಗೆ. ನಿನ್ಸು ಒಂದು ಒಳ್ಳೆ ಗಾಡೀಲಿ ಫೋಟೋ ಶೂಟ್ ಮಾಡೋಣ. ನಾನು ಕುತ್ಕೊತೀನಿ, ಒಂದು ಒಳ್ಳೆ ಸಾಂಗ್ ಹಾಕ್ತೀನಿ, ನೀಟಾಗಿ ನಿನ್ಸು ಗಾಡಿನ. ಅದು ಇನ್ನೂ ಮುಂದೆ ಹೋಗ್ಬೇಕು, ನೀನು ತುದಿಗೆ ಹೋಗ್ಬೇಕು ಬ್ರೋ. ಅಲ್ಲಿ ಹೋಗ್ಬೋದಾ? ಅಲ್ಲಿ ಹೋಗುತ್ತೆ ಅಂಕಲ್, ಗೊತ್ತು. ಎಂತೆಂಥ ರೋಡಲ್ಲಿ ಆಫ್ ರೋಡ್ ಮಾಡಿಲ್ಲ ನಾವು. ಯಾವುದು 2 ರೂಪಾಯಿ ಬಟ್ ಇಲ್ಲೇ ನಿಲ್ಸು ಸಾಕು. ಗೊತ್ತೀನಿ ನಾನು ನಿಲ್ಸು. ಏನು ಮಿಸ್ ಮಾಡ್ತಾರೋ ಇಲ್ವೋ, ಗಾಡಿಗಳನ್ನ ನಿಲ್ಲಿಸಿ ಫೋಟೋ ತೆಗೆಯೋದು ವೀಡಿಯೋ ತೆಗೆಯೋದು ಮಾತ್ರ ಮಿಸ್ ಮಾಡಲ್ಲ. ಇವನೊಬ್ಬ ಆಗಿಂದ ಬಗ್ಗಿ ಪೋಸ್ ಕೊಡ್ತವನೆ, ಬ್ಯಾಕ್ಗ್ರೌಂಡೇ ತೋರಿಸ್ತವನೆ, ಏನು ಮಾಡೋಕ್ಕಾಗಲ್ಲ ಅಲ್ಲ ಬ್ರೋ. ಈ ಕಡೆ ತಿರುಗಿ ಒಂದು ಸ್ಮೈಲ್ ಕೊಡಿ. ಏಯ್ ಇರಲಿಲ್ಲೇ ಅವನು ಹಂಗೆ ಎಡ್ ಆಗಿಬಿಟ್ಟಿದ್ದಾನೆ. ಸೊ ಇದು ಡಿಸ್ಕೌಂಟಲ್ಲಿ ಕೊಟ್ಟಿದ್ದು ಗಾಡಿ ಅವ್ರ ಆಫೀಸಿಂದ ಫ್ರೀಯಾಗಿ, ಜಾಸ್ತಿ ವರ್ಕ್ ಮಾಡ್ದೆ ಅಂತ. ಬ್ರೋ ನಿಮ್ಗೆ ಎಷ್ಟು ಬಂತು ಡಿಸ್ಕೌಂಟ್ ಎಲ್ಲ ಹೋಗಿ? 2,60,000 ಅಷ್ಟೇ. 2,60,000 ಡಿಸ್ಕೌಂಟ್. ಅಷ್ಟೊಂದು ಆಯ್ತಾನ ಗಾಡಿಗೆ? ಇದಕ್ಕೆ ಅಷ್ಟೊಂದು ಕೊಟ್ಟ? ಬೇಕಿತ್ತಾ? ಅವಶ್ಯಕತೆ ಐತಾ ಮಚ್ಚ ಅಷ್ಟು? ನಿನ್ನೇನು ಮಚ್ಚ ನೋಡಿ, ಇವನು ಅವಾಗ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಿದ್ದ ನೋಡಿ. ಅದಕ್ಕೆ ನೀಟಾಗಿ ಮರ್ಚಿ ಡುಕಾಟಿ ಮೇಲೆ ಕ್ಯಾಮ್ರಾ ಎಲ್ಲ ಗಾಗಲ್ಸ್ ಎಲ್ಲ ಇಟ್ಟು ನೀಟಾಗಿ ಏನೇನೋ ಮಾಡ್ತಿದ್ದಾನೆ. ಬಟ್ ಬ್ರೋ ಡುಕಾಟಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತೊಗೊಂಡ್ಬಿಟ್ಟಿದ್ದೀರಾ ಹೆಂಗೆ? ಹಾಂ ಹೋಗ್ತಾ ಇದ್ದೀವಿ ನಮ್ಮ ಹುಡುಗನ ಜೊತೆ. ಫಾಲೋನು ಮಚ್ಚಾ. ಯಾವುದೋ ಇದು ಮಚ್ಚ, ಇವನೇನೋ ಆರಿಸ್ತಾನೆ ಇಲ್ಲಿಂದ. ವೇಸ್ಟ್ ಫೇಲೋ ನನ್ನ ಮಗ, ರೋಡೇ ಗೊತ್ತಿಲ್ಲ, ಸುಮ್ಮನೆ ಬಂದ್ಬಿಡ್ತಾನೆ ಮುಂದೆ ಕಡೆಗೆ. ಕಾಲ್ ಬೇರೆ ಇಟ್ಟಿಕ್ಸಲ್ಲ ಫುಲ್ಲು. ಮಚ್ಚಾ ನೋಡಿದ್ಯನ್ರು ಅಲ್ಲಿ ಮಚ್ಚ? ಇದಲ್ಲ ಮಚ್ಚ ರೋಡು, ಅದು ಆ ಕಡೆ ಬರುತ್ತೋ ರೋಡು. ಓಯ್ ಮಚ್ಚ, ನಾಳೆ ಪಕ್ಕಾ ನ್ಯೂಸು ನಾವು. ಮಚ್ಚ ಕಾಲದೆಲ್ಲ ವಿಡಿಯೋ ಮಾಡು, ಝೂಮ್ ಹಾಕೊಂಡು. ಅವನಿಗೆ ವೈಡ್ ಆ್ಯಂಗಲ್ ಬೇಕಂತೆ, ವೈಡ್ ಆ್ಯಂಗಲ್. ಕಾಲು ಎಟಕ್ಸ್ತಿಲ್ಲ ಏನಿಲ್ಲ, ಎದ್ರುಕೋಬೇಡಿ ನಾನಿದ್ದೀನಿ ಅಂತೆ. ಮಚ್ಚ ಎಂತ ರೋಡಲ್ಲಿ ಬಂದ್ಬಿಟ್ಟು ಹಿಂದೆ ಆ ಗಾಡಿ ತಗೋಬೇಕಿದ್ ನೀನು. ಅದಕ್ಕೆ ಅವನು ಈ ಗಾಡಿಯಲ್ಲಿ ಬಂದಿರೋನು, ನಾನು ಕಂಫರ್ಟಾಗಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನಾನು ಕಂಫರ್ಟಾಗಿ ವೀಡಿಯೋ ಮಾಡ್ತಿದ್ದೆ. ಸರ್ಕಸ್ ಮಾಡ್ಕೊಂಡು ಬೇಕಂತ ವಿಡಿಯೋಗೆಲ್ಲ. ಗಾಬರಿ ಸ್ಟಾರ್ಟ್ ಆಯ್ತು ಅಣ್ಣಂಗೆ. ಈ ಮಚ್ಚ ಈ ರೋಡ್ ಅಲ್ಲ ಕಣೋ, ಅದು ಇದೆಲ್ಲ ರೋಡು. ಅದು ಯಾವುದೋ ತಾತನ ಮಾತು ಕೇಳ್ಕೊಂಡ್ ಬಂದ. ವಿಡಿಯೋ ಕರೆಕ್ಟಾಗಿ ಇಟ್ಕೋ, ಅಲ್ಲಿ ಇಟ್ಕೊಳ್ಳೋ. ಬಾ, ಹೌದಾ? ಏನೋ ಅಲ್ಲಿವರೆಗೂ ತೋರಿಸ್ತಿದೆ, ನೋಡ್ಬೇಕು ಬಾ. 140 ಹೊಡಿಯಾನ ಅನ್ಕೊಂಡ.
ನಂದು ಬೇಕು ಅಂತವನೆ ಕಾಬಲ್ಲಿ ಇಳಿಸ್ತವನೆಲ್ಲ. ಲೋ ಹೋಗ್ಬಿಡ್ಬೇಡ ಆಮೇಲೆ. ಓ ಮಚ್ಚ ಏನಿಲ್ಲ, ಬರ್ತಾ ಇಬ್ಬರು ಬಂದು ಈ ಗಾಡಿಯಲ್ಲಿ ಹೋಗ್ತೀವಿ. ಆ ಗಾಡಿ ಇಲ್ಲ, ಬರ್ತಾ ಇದೀವಿ ಆ ಗಾಡಿನ. ನಿಲ್ಸು, ಹೇಳ್ಕೊಂತೀನಿ. ಹೋಗ್ತೀಯಲ್ಲ ಅಂದರೆ ಆಗಲ್ಲ, ಬೇಡ. ಮೊದಲೇ ಕಾಲ ಬಿಡ್ತಿಲ್ಲ ನಿಮಗೆ. ನೆಟ್ವರ್ಕ್ ಇಲ್ದಿರೋ ಜಾಗ ನಾವು ಇದಕ್ಕೆ ಹೋಗೋದು. ಫ್ರೆಂಡ್ಸ್ ಅವ್ನು ಹೋಗ್ತಾನೆ, ಹೋಗೇ ಬಿಟ್ಟ. ಇವನಂತೂ ಬರ್ತಾನೆ ಇಲ್ಲ. ಅಣ್ಣ ಇಳಿಸೋಣ ನೀನು ಈ ರೋಡ್ ಪೂರ್ತಿ. ಬೇಡ ಇಳಿಸ್ಬಿಡು. ಐತಲ್ಲ ಅವು. ಅವನು ಒಡೆ ನನ್ನ ಮಗ ಹೇಳ್ದ, ಇವನು ಕೇಳ್ಕೊಂಬೇರೆ ಬಂದ. ನನ್ನ ಬ್ರೇಕ್ ಪ್ಯಾಡ್ ಬೇರೆ ಸೌಂಡ್ ಮೇಲೆ ಸೌಂಡ್ ಮಾಡ್ತಿದೆ, ಬೈತಾ ಇದೆ. ಅದೂ ಸ್ವಾಮೀಜಿಗಳನ್ನ ಒಡೆ ಅನ್ಬಾರ್ದಪ್ಪ. ನಿಲ್ಸು, ಆಯ್ತು ನಿಲ್ಸು. ಮಚ್ಚ ಇದು ರೋಡ್ ಹೋಗುತ್ತಾ ಅನ್ನೋದೇ ಡೌಟು ನನಗೆ. ನನ್ನ ಗಾಡಿ ಇಟ್ಕೊಂಡು ಏನೇನೋ ಮಾಡ್ತಾನೆ. ನನ್ನ ಲೈಫಲ್ಲಿ ನಾನು ಗಾಡಿ ಹಿಂಗೆಲ್ಲ ಓಡಿಸಿರ್ಲಿಲ್ಲ. ಕಾಲು ಬೇರೆ ಇಟ್ಕಲ್ಲ ಅಂತ ಅವ್ನು ಒಡೆ ನನ್ನ ಮಗ. ಇವನು ಬ್ಲಾಗರ್ ಅಂತೆ, ಅವನು ಹಿಂದೆ ಇರೋ ಸಾಮಾನೆಲ್ಲ ಹೊತ್ಕೊಂಬರ್ತಾವನೆ. ಇವನು ಕಚ್ಚಿಸ್ದ ಗಾಡಿನ. ಬರ್ತಿಲ್ಲ ಗಾಡಿ ಇವಾಗ ಮುಂದಕ್ಕೆ. ಒಬ್ಬ ಬಂದ, ಇನ್ನೊಬ್ಬ ಒಡೆ ನನ್ನ ಮಗ ಏನು ಮಾಡ್ತಾನೆ ನೋಡೋಣ. ಕಾಲು ಬೇರೆ ಇಟ್ಟಿರ್ತಿಲ್ಲ ಅವನಿಗೆ. ಯಾವ ಡೆಡೆ ಕರ್ಕೊಂಬಂದವನೆ ಒಡೆ ನನ್ನ ಮಕ್ಕಳ. ಬೇರೆ ಆಪ್ಷನ್ ಯಾರು ಇದೆಯಾ ಇವಾಗ? ಅಲ್ಲೇ ನಾನು ತಿರ್ಕೊಬಲ್ಲ ನೋಡ್ತಾ ಇದ್ದೀನಿ. ಮತ್ತೆ ಬೈಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ರೋಡು. ಈ ನನ್ನ ಮಗನ ಗಾಡಿ ಹೇಳಕ್ ಬರಲ್ಲ, ಆಫ್ ರೋಡಿಗೆ ಹೋಗ್ತಾನೆ. ಆಫ್ ರೋಡಿಂಗ್ ನೋಡ್ರ ಅವನಿಗೇನೋ ಸಾಮಾನು ಏಟಾಗಿದೆಯಂತೆ. ಒಳ್ಳೆ ಮಾತಾಡಿದ್ರೆ ಕಟ್ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಮಚ್ಚ ಹೆಲ್ಮೆಟ್ ಹಿಡ್ಕೊಂಡು ಓಡಿಸ್ತಾವ್ ನೋಡೋನು. ಅವನೊಂದು ಪಂಟ ಡ್ರೈವರ್. ಅವನು ಪ್ರೋ ಮ್ಯಾಕ್ಸ್ ಡ್ರೈವರ್ ಬಂದ. ಪೈರ ಎಲ್ಲ ಗುಂಡಿಸಿ ಹಾಕೋಬಿಟ್ಟಿಯ, ಮತ್ತೆ ಕೂಗ್ಬೇಡ. ದೊಡ್ಡದಾಗ ಹೋಗ್ಬಿಟ್ಟು ಹತ್ತಿಸ್ಬಿಡ. ಅಲ್ಲೋಗಿ ತಿರ್ಸ್ಕೊಂಡು ನಿಂತವನೆ. ಅದು ಜೋಶಲ್ಲಿ ಬರ್ರೋ ಹೆಲ್ಪ್ ಮಾಡುವಂತ ಒಂದಿಲ್ಲ. ತಿರ್ಸ್ತಾವನೆ ವೀಲ್ ಸ್ಪಿನ್ ಸೌಂಡ್ ಬುರ್ ಅನ್ಸೋದು. ಫುಲ್ ಟ್ಯಾಂಕ್ ಹಾಕ್ಸೋನಲ್ಲ ಮಚ್ಚ, ಆಡಿಸ್ತಿದೆ. ನಡೆಯುವ ಹೋಗ ರೋಡಿದೆ.
ಹೊಲ ಅಂದಮೇಲೆ ರೋಡ್ ಇರಲ್ವಾ? ಹಂಗಲ್ಲ ಹಂಗ ಹಿಂಗೆ ಒಬ್ಬರು ಶಾರ್ಟ್ ಕಟ್ ಸಿಗ್ತದೆ. ಅಲ್ಲ ಬರೀ ಗಾಡಿನ ಹೇಳ್ಬಿಟ್ಟು ಏನೋ ಅದು ಗಾಡಿಗಳು ಗಾಡಿ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ನೀವು ನಿಲ್ಸ್ಬೇಡ ನಿಂದೆ ಇವಾಗ ನಿಲ್ಸ್ಬಿಟ್ಟು ಹಾಕೊಂತ ನೋಡ್ಕೊಬಿಡಿ ಮಗ. ಒಂದೇ ಶಾರ್ಟಲ್ಲಿ ಹೋಗ್ಬಿಡೋಣ. ಅಣ್ಣ ಯಾಕೆ ಹೆಂಗೈತೆ ಮೈಗೆ ಒಂದೇ ಶಾರ್ಟಲ್ಲಿ ಹೋಗೋಕ್ಕೆ? ಇಲ್ಲ ಹೋಗ್ಲ ಇಲ್ಲ ಹೋಗ್ಲ ನೋಡೋದು ಸ್ಕಿಡ್ ಆಗ್ತಿರೋದು. ಇಲ್ಲಿ ಕೆಳಗಡೆ ಹೋದ್ರೆ ಸ್ಕಿಟ್ ಆಗಲ್ಲ. ಹೋಗ್ಲಾ? ಕೆಳಗೆ ಹೋಗ್ಬೇಕು. ಬಡ ಅಲ್ಲಿ ಹುಷಾರು. ನಾವು ಇಲ್ಲಿದ್ದೀನಿ, ನೀನು ಆರಾಮಾಗಿ ಗಾಡಿಯಲ್ಲಿ ಬಾ. ಏನಾಗಲ್ಲ. ಯಾಕೆ ಟೆನ್ಷನ್ ತೊಗೊಂತೀಯ? ನಾನು ಹಿಡ್ಕೋತಾನ ದುಕಾಟ ಇದ್ದೆ ಬೇರೆ ಹಾಕೊಂಡು ಅವನು ದುಕಾಟಿ ಡ್ರೈವರ್ ಇವನು. ಇಲ್ಲ ನೋಡು, ನಡ್ಕೊಂಬಂದ್ಬಿಡ್ತೀನಿ ಅಲ್ಲಿವರೆಗೂ. ಚೆನ್ನಾಗಿ ಆಲ್ಮೋಸ್ಟ್ ಕೆಳಗೆ ಬಂದಿಯಲ್ಲ. ನಾವು ನಡೆಯಲ್ಲ, ಇನ್ನು ಬೆಟ್ಟದ ಮೇಲೆ ಇದೀವಲ್ಲ. ಇನ್ನು ತೆಂಗಿನ ಮರ ನೇರಕ್ಕಿದ್ದೀವಿ ನಾವು. ಮಚ್ಚ ಮೇಲಿಂದ ನೋಡಿ ರೋಡೇ ಬೇರೆ. ನಾನು ಈ ರೋಡ್ ನೋಡಿ. ಇದೆಲ್ಲ ಹಾಕೋರೆ ಅಂದ್ರೆ ರೋಡ್ ಇದೆ. ಜಲ್ಲಿ ಕಲ್ಲಲ್ಲಿ ಹಾಕೋರೆ ಅಂದ್ರೆ ರೋಡ್ ಇದೆ, ಪ್ರಾಬ್ಲಮ್ ಇಲ್ಲ. ರೋಡೇ ಇದು ಆಬ್ವಿಯಸ್ಲಿ. ಹಿಂಗೆಲ್ಲ ಮಧ್ಯದಲ್ಲಿ ಡಿವೈಡ್ ಆಗಲ್ಲ, ಬೇರೆ ಹಂಗೆ ಬೆಳ್ಕೊಂಡಿದ್ರೆ. ಹೌದು, ಪ್ರಾಣಿಗಳಂತ ಇದ್ದೇ ಇರ್ತಾವಲ್ಲ. ಪ್ರಾಣಿಗಳಿದ್ದೀರಾ ಇಷ್ಟೆಲ್ಲ ಹೋಗ್ಬಿಡ್ತಿದೆ ನೋಡಿ ಸ್ವಪ್ನದು. ನೀನು ಬೆಂಗಳೂರವರೆಗೂ ನೀನು ಮಾತಾಡ್ತಿರ್ಲಿಲ್ಲ. ಹೋಗೋಣಲ್ಲ, ಬೆಟ್ಟ ಇಲ್ಲಿವರೆಗೂ ಮಾತಾಡಿಲ್ಲ ನನ್ನ ಮಗ. ನೀನು ಬೆಟ್ಟ ಹೇಳ್ಬಿಟ್ಟು ಕೆಳಗಡೆ ಬಂದ ಒಂದು ಸಿಗರೇಟ್ ಹಚ್ಚೋರ್ಗು. ಏನಾ ಇಲ್ಲಿ ನೋಡಿ, ಇಲ್ಲಿ ಆಂಟಿ ರೋಡ್ ಇದೆಯಾ? ಇಲ್ಲಿ ರೋಡ್ ಇದೆಯಾ? ನೀವು ಬೆಟ್ಟಕ್ಕೆ ಹೋಗ್ತಿದ್ದೀರಾ ಆಂಟಿ? ಆಫ್ ರೋಡಿಂಗ್ ಬರಲ್ಲ ಆಂಟಿ? ಆಂಟಿ ಗೊತ್ತಾ, ಒಂದು ನಿಮಿಷ ಶಾಕ್ ಆಗೋಯ್ತಾವ ಆಂಟಿ ನೋಡಿ. ಇಳ್ಕೊಯ್ತಾರ ಆಂಟಿ? ಫಾಲೋ ಮಾಡು. ಏನೋ ಗಾಡಿ ಬೇರೆ ಐತ್ಕೊಂಡು ಇಲ್ಲೇ. ಮಚ್ಚ ನೀನು ಹೊಡೆದು ಕೊಚ್ಚಾಕೋರು ಇಲ್ಲಿ ಯಾರು ಕೇಳೋರು ಇರಲ್ಲ. ಇಲ್ಲಿಂದ ಕೇಳ್ತಾರೆ ಬಿಡು. ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಯಾರೋ ದೇವಸ್ಥಾನ ಪೂಜೆ ಮಾಡ್ತಾರೆ, ಅಲ್ಲಿ ಯಾರೋ ಜನಗಳು ಬರಲ್ಲ. ವೈಡ್ ಆ್ಯಂಗಲ್ ಹಾಕಿದ್ದೀರಾ ಬ್ರೋ? ಹೇಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ? ಗಾಡಿ ನಂದಲ್ಲ ಅಂದ್ರೆ ಚೆನ್ನಾಗಿರೋದೇನು. ಗಾಡಿ ಓನರ್ ನೀವೇ ಅല്ലേ, ಅದಕ್ಕೆ ಚೆನ್ನಾಗಿಲ್ಲ ಎಕ್ಸ್ಪೀರಿಯನ್ಸು. ದರ್ಶನ ಮುಂದೆ ಮೇನ್ ರೋಡ್ ಕಾಣ್ತೈತಾ ಅಲ್ಲಿ? ನಮ್ಮ ಅಣ್ಣನ ಗಾಡಿ ತಂದಿದ್ದೀರಾ? ಸಂಜೆ ಆಚೆ ಬರ್ತಿದ್ವಿ ಆರಾಮಾಗಿ. ಏನಂದ್ರೆ 3 ಜನ ಎತ್ಕೊಂಡು ಬರ್ಬೇಕಿತ್ತು. ಇಲ್ಲ ಅಂದರೆ JCP ಹೆಂಗೆ ಬಂತೋ ಕೇಳಬೇಕು. ನಾವು ಇನ್ನೊಂದು JCP ಹೇಳ್ಬೇಕಿತ್ತು. ಆಂಟಿ ಬಂದು ಹೆಲ್ಪ್ ಮಾಡಬೇಕಿತ್ತು ಅಷ್ಟೇ. ಕೆರೆ ಕಡೆ ಕೆರೆ ಹೊಟ್ಟಾಗಿರ್ತಾರೆ. ಇದೇ ಯಾವುದೋ ಬೆಟ್ಟ ಕಣ. ಬರ್ತಾ ಇದ್ದಾರೆ ರೋಡಲ್ಲ ಬಂದಿದ್ದು. ಇಲ್ಲ ರೋಡೇ ಗೊತ್ತಿಲ್ಲ, ಇಲ್ಲಿಂದ ಈಗ ನೋಡ್ಬೇಕು ಯಾವ ಕಡೆ ಹೋಗೋದು ಬೆಂಗಳೂರು ರೂಟು ಅಂತ. ತಮ್ಮಡು ಹಿಂಗನ್ಸುತ್ತೆ, ಹಂಗಲ್ಲ. ಅವನ್ನೇ ಕೇಳು. ಅಡ್ಡಾಕಿನಿ ಕೇಳ ಅಣ್ಣನ ಯಾವ ಕಡೆ ಹೋಗ್ಬೇಕಂತ ಕೇಳಿ. ಬೆಂಗಳೂರು ಅನ್ನು ಸುಮ್ಮನೆ. ಬೆಂಗಳೂರು ಯಾವ ಕಡೆ? ಬೆಂಗಳೂರು ಅಲ್ಲಿ ಬೆಟ್ಟ ಸಿಗುತ್ತಾ? ರೇವಣ ಸಿದ್ದೇಶ್ವರ ಬೆಟ್ಟ ಸಿಗುತ್ತೆ. ಈ ರೇವಣ ಸಿದ್ದೇಶ್ವರ
ಹೆಂಗದು ಹೋಗೋದು? ಟಿಮೆಗೊಂದೊಡ್ಡಿ ಅಂತ ಆದ್ರೆ ಹಾಂ ಹೋಗ್ಬಿಟ್ಟು ಕೇಳಿ ಹಾಂ ರೇವಣಸಿದ್ದೇಶ್ವರ ಬೆಟ್ಟ ಹೋಗ್ಬೇಕು ಅನ್ರಿ. ಹಾಂ ಅಲ್ಲಿ ಹೋಗ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗ್ಬೋದಾ? ಬೆಟ್ಟಕ್ಕೆ ಹೋಗ್ಬೋದಾ? ಮಾಂಸನ ಅಲ್ಲ ಅಲ್ಲ ಏನೋ ಮಾಂಸನ ಅಂದೆ. ಅಲ್ಲ 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 ಮಚ್ಚ, ನಾವು ಹೋಗಿದ್ದು ದೇವಸ್ಥಾನ ಅಲ್ಲಿ ಮಚ್ಚ, ಅಲ್ಲಿ ಅದೇ ವ್ಯೂ, ಅದೇ ಬೆಟ್ಟ, ಅದೇ ರೆಡ್ ಕಲರ್. ಸುಮ್ಮ ಕೆರೆ ಕಾಣ್ತಾರ ಹಂಗೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಇಲ್ಲೇ ಎಲ್ಲ ಇಟ್ಟಿದ್ದು. ಇಲ್ಲಿ ಇವಾಗ ನಾವು SRSSಗೆ ಬಂದ್ವಿ. ಇದೇನೇ ಮೇಲೆ ಹತ್ತಬೇಕು. ಬೀಳಲ್ಲ ಬ್ರೋ, ತಲೆ ಕೆಡ್ಸ್ಕೊಂಬಿಡಿ. ಸೊ ಅಲ್ಲಿಂದ ಆ ರೋಡಿಂದ ಈ ರೋಡ್ ರೈಟ್ ಹೋಗ್ಬಿಟ್ಟು ಮುಂದೆ ಹೋಗಿ ಹತ್ತಬೇಕಂತೆ. ಸೊ ಇಲ್ಲಿ ಹತ್ತಬೇಕು. ಇವಾಗ ಬಂದು ಇಲ್ಲೊಂದು ಜ್ಯೂಸ್ ಕುಡ್ಕೊಂಡು ಚಿಲ್ ಮಾಡ್ತಾಯಿದ್ದೀವಿ ಬಾಯ್ಸ್ ಎಲ್ಲ. ಸೊ ಬಿಸಿಲಂತೂ ಹೆವಿ ಆಗಿದೆ ಇಲ್ಲಿ ಮಾತ್ರ. ಜನಗಳು ಅಷ್ಟೇ ಹೆವಿ ಇದ್ದಾರೆ, ಯಾಕಂದರೆ ಇವತ್ತು ಸಂಡೇ ಬೇರೆ ನೋಡ್ರಿ. ಹೆವಿ ಜನ, ಚೆನ್ನಾಗಿರೋದು ಒಂಥರ. ಜನಗಳಿದ್ರೆ ಜಾಗ ಚೆಂದ, ಸುಮ್ಮನೆ ಜನ ಇಲ್ಲಾಂದರೆ ಖಾಲಿ ಫಲ ಒಂಥರ ಅದು. ಫೈನಲಿ ನಾವು ಈಗ SRSSಗೆ ಬಂದಿದ್ದೀವಿ. ಹಾಯ್ ಬ್ರೋ, ಲೋಕಲ್ ಹಾಯ್ 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 ಹಾಯ್. ಸೊ ಫೈನಲಿ ಬಂದಿದ್ದೀವಿ. ಜನ ಜಾಸ್ತಿ ಇಲ್ಲ ಅನ್ಸುತ್ತೆ, ಎಲ್ಲ ಬಿಸಿಲಲ್ವ, ಯಾರು ಈ ಟೈಮಲ್ಲಿ ಯಾರು ಬರೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ ಹೆಂಗೆ ಕೂತಿದೆ, ಕ್ರೇಜಿ ಆಗಿ ಕೂತಿದ್ದಲ್ಲ. ಸೊ ಇಲ್ಲಿ ನೋಡ್ರಿ, ಶೆಲ್ಟ್ರ್ ನೋಡಿದ್ರೆ ಒಂದು ಸ್ವಲ್ಪ ದೂರ ಶೆಲ್ಟ್ರ್ ಇದೆ, ನಮಗೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ತಲೆನೋವು ಬಂದ್ಬಿಡ್ತದೆ. ಬಿಸಿಲು ಮಾತ್ರ ಕಿತ್ಕೊಂಡು ಹೊಡಿತೈತೆ ಈಚೆ ಕಡೆ. ಬಡಾದ್ರೂ ಮಜಾ ಇದೆ ಸರಿ ಹುಡುಗರ ಜೊತೆ. ಜಾಸ್ತಿ ಜನ ಬಂದರೆ ಕ್ರೇಜಿ ಆಗಿರುತ್ತೆ, ಬಟ್ ಜನಗಳು ಕಮ್ಮಿ ಇರೋದ್ರಿಂದ ಒಂಚೂರು ಅಷ್ಟಿಲ್ಲ. ಇದೇನೆ ಕಾಣ್ತಿದೆ ನೋಡ್ರಿ, ಇದೇ ರೆಸಾರ್ಟ್. ಇದು ಮ್ಯಾಂಗೋ ಕ್ಯೂಬ್ ಫಾರೆಸ್ಟ್ ಅಂತ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ರೆಸಾರ್ಟು ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಯಾಕಿಂಗ್ ಎಲ್ಲ ಇದೆ, ಮತ್ತು ಬೆಟ್ಟನೂ ಹಿಲ್ ಕ್ಲೈಂಬಿಂಗ್ ಕೂಡ ಇದೆ. ಒಳ್ಳೆ ಮಜಾ ಇದೆ. ಕಯಾಕಿಂಗು ಬೋಟಿಂಗ್ ಅಷ್ಟೇ ಮಚ್ಚ, ಅದ್ಬಿಟ್ರೆ ಏನಿಲ್ಲ. ಇನ್ನು ಸ್ವಿಮ್ಮಿಂಗ್ ಪೂಲ್ ಒಂದು ಐತೆ. ಅಂದರೆ ಇದು ಒಳಗಡೆ ಆಡ್ತೀವಿ ನೋಡು, ಇಂಡೋರ್ ಗೇಮ್ಸು ಅಷ್ಟೇ ಇರೋದು. ಆಯ್ತು, ಅದು ಬಿಟ್ಟರೆ ಇದಿದೆ, ಇದು ಬಿಡ್ತೀವಲ್ಲ ಬಾಣು, ಬಿಲ್ಲು ಬಾಣ ಅದೊಂದು ಐತೆ. ಆಮೇಲೆ ದಾರ ಕೊಡ್ತಾರೆ, ರೋಪ್ ಹಾಕ್ಬಿಟ್ಟು ಬೆಟ್ಟ ಹತ್ತಿಸ್ತಾರೆ. ಅಲ್ಲ ಬೆಟ್ಟ ಹತ್ತಿಸ್ತಾರೆ, ಜಿಪ್ಲೈನ್ ಹೋಗತ್ತಾನೆ, ಯಾವ್ದೊಂದು ಬೆಟ್ಟ ಹತ್ತಿಸ್ತಾರೆ ಅವರು ದಾರ ಬಿಟ್ಬಿಟ್ಟು. ಈ SRS ಬೆಟ್ಟ ಸುತ್ತಮುತ್ತಲ ಪೂರ್ತಿ ನಿಮಗೆ ಬರೀ ಹಿಲ್ ಸ್ಟೇಷನ್, ಅಂದರೆ ಈ ಬೆಟ್ಟಗಳೇ ಜಾಸ್ತಿ ಇರೋದು. ರಾಮನಗರದಲ್ಲಿ ಎಲ್ಲರೂ ನೋಡಿ ಬರೀ ಬೆಟ್ಟ. ನಾವಿದು ನಿಯರ್ ಬೈ ಇತ್ತಲ್ಲ ಅಂತ ಸುಮ್ಮನೆ ಬಂದ್ವಿ, ಯಾಕೆಂದರೆ ಇದಕ್ಕೆ ಮುಂಚೆನೇ ಬಂದಿದ್ವಿ. ಇದಕ್ಕೊಂದು 2 ಸಲ ಬಂದಿದ್ವಿ, 2-3 ಸಲ. ಸೊ ನಿಯರ್ ಬೈ ಇತ್ತಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹತ್ತದೇನು ಕಷ್ಟ ಏನಿರಲ್ಲ, ಹತ್ಬೋದು. ಚಿಕ್ಕದಾಗಿ ನೀವು ಅಡ್ವೆಂಚರ್ ಮಾಡ್ತಿರೋ ಈ ಥರದ್ದೆಲ್ಲ ಇದೆ. ದರ್ಶನ್ ಹುಷಾರಮ್ಮ ಬರೀ. ಅದು ಮಚ್ಚ, ಅದು ಇಲ್ಲೇ ರೂಟು ನೋಡಿ, ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಕುರಿ ಹೋಗಿದ್ದ ಕಡೆ ನಾವು ಹೋಗೋದು ಬೇಡ. ಇಲ್ಲಿಂದ ಒಂದು ವ್ಯೂ, ಒಂದು ರೇಂಜಿಗೆ ಮಸ್ತಾಗಿ ತಣ್ಣಗೆ ಗಾಳಿ ಬರ್ತೈತೆ, ಕೆರೆ ಇರೋದ್ರಿಂದ. ನಾನು ಸ್ವಲ್ಪ ದೂರ ಇದೆ ಅಷ್ಟೇ, ಹತ್ತೋದು ಅಷ್ಟೇ ನೋಡಿ. ಅಲ್ಲಿ ಹತ್ತು ಬಿಟ್ರೆ ಮುಗೀತು. ಹತ್ತತ್ರ ಬಂದ್ವಿ, ಇನ್ನೇನು ಸುಸ್ತೇ ಆಗೋಯ್ತದೆ. ಮೆಟ್ಲ ಸುಸ್ತದೆ, ಎಲ್ರಿಗೂ ದೇವ್ರು ಕಿತ್ಕೊ ಬಂದಿರ್ತದೆ. ನಮ್ಮ ಹುಡುಗರಿಬ್ರು ಆಗಲೇ ಹತ್ಬಿಟ್ರು. ಸೊ ನಾನು ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ನಿಧಾನ ಹತ್ತುತ್ತಾ ಇದ್ದೀನಿ. ಇದೇ ನೋಡಿ ಮ್ಯಾಂಗೋ ಕ್ಯೂಬ್ ಫಾರೆಸ್ಟು ರೆಸಾರ್ಟು ಇದೆ ನೋಡಿ. ಮೆಟ್ಲಿಗಿಂತ ಈ ಥರ ಬೆಟ್ಟನ ಆರಾಮಾಗಿ ಹತ್ಬೋದು, ಮೆಟ್ಲು ಹತ್ತೋದೇ ಹಿಂಸೆ. ನೋಡ್ರಿ ಏನಿದೆ ವ್ಯೂ, ಕ್ರೇಜಿ ಆಗಿದೆ. ನಮ್ಗಷ್ಟು ಬಿಸಿಲು ಅಂತ ಅನ್ನಿಸ್ತಿಲ್ಲ, ಒಂದೇ ರೀತಿ ಮಜಾ ಇದೆ. ನಮ್ಮ ಊರಲ್ಲಿ ಅತಿ ಸುಸ್ತಾಗಿ ಹಣ್ಣುಗಾಯಿ ನೀರುಗಾಯಿ ಹಾಕಿ ಕೂತಿರ್ತಾರೆ ಇಲ್ಲೆಲ್ಲ. ಇನ್ನೊಂದು ಈ ಬೆಟ್ಟ ಸ್ಪೆಷಾಲಿಟಿ ಏನು ಅಂದರೆ, ನನ್ನ ಇನ್ಸ್ಟಾಗ್ರಾಮ್ಗೆ ನನ್ನ ಫಸ್ಟ್ ಪೋಸ್ಟ್ ಈ ಬೆಟ್ಟದಿಂದನೇ ಫೋಟೋ ತೆಗ್ದು ಹಾಕಿರೋದು. ಸುಮಾರು ವರ್ಷದ ಹಿಂದೆ, ಒಂದು 5-6 ವರ್ಷದ ಹಿಂದೆ ಅಂದ್ಕೊಳ್ಳಿ. ಆ ಜಾಗದಲ್ಲಿ ಆ ಕಡೆ ಹೋಗಿ ಕೂತ್ಕೊಂಡು ಫೋಟೋ ತೆಗ್ದು ಹಾಕಿದ್ದು. ಅಂದರೆ ಮಕ್ಕಳಿಬ್ಬರು ಚಿಲ್ ಮಾಡ್ತಾರೆ. ಬಾಯ್ಸ್ ಎಲ್ಲ ಪೂರ್ತಿ ಟಯರ್ಡ್ ಆಗಿಬಿಟ್ಟವ್ರೆ. ದರ್ಶನ್ ಅವರೇ, ನಿಮ್ಮ ಮುಖ ದರ್ಶನ ನೀಡಿ.
ನಮ್ಮ ಪ್ರೇಕ್ಷಕರಿಗೆ ಜೋಶ್ ತುಂಬೋಣ ಒಂಚೂರು ಅಷ್ಟೇ. ಅನ್ನ ಪೀಸ್. ಕರ್ನಾಟಕ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಟ್ರೆ? ಸೊ ವ್ಯೂ ನೋಡ್ರಿ, ಬಿಸಿಲಿಗೆ ಕುದೀತಾ ಇದೆ, ಆದರೂ ಕೆಳಗಡೆ ತಣ್ಣಗಾಗ್ತಾ ಇದೆ. ಜೀವನ ಹಿಂಗಾಗೋಗಿದೆ ನೋಡಿ. ನಾವು ಬಂದಿದ್ದು ಆ ರೂಟಲ್ಲೇನೆ, ಕೆಳಗಡೆ ಇದೆ ನೋಡ್ರಿ, ಅಲ್ಲಿಂದನೇ ನಾವು ಬಂದಿದ್ದು. ಸೊ ಎಲ್ಲ ಬಂದಿದ್ದು ಒಂದ್ಸಲಿ ಗಂಟೆ ವಾಡ್ದು ಬಸವಣ್ಣನ ಕೈ ಮುಗಿದು ಎಲ್ಲ ಹೊಂಟೋಗ್ಬಿಡ್ತಾರೆ. ಬಟ್ ಏನು ಅಂದರೆ ನೀವು ಈ ಕಡೆ ಚನ್ನಪಟ್ಟಣ, ರಾಮನಗರ, ನೀವು ಎಲ್ಲೇ ಸುತ್ತಮುತ್ತ ಎಲ್ಲೇ ನೋಡ್ರಿ ನಿಮ್ಗೆ ಕಾಣೋದು ಬರೀ ಬಂಡೆಗಳೇ. ಅಲ್ಲ ದರ್ಶನ್, ಕಾಣೋದಲ್ಲ ನಿಂದು ಬಂಡೆಗಳೇ ಅಲ್ವೇನೋ? ಏನೋ ಜರಗಳು? ಓಕೆ, ಫೈನಲಿ ಇಲ್ಲ ಆಯಿತು. ಇವಾಗ ಹೊರಟ್ವಿ ಈ ಡೈರೆಕ್ಟ್ ಇಲ್ಲಿಂದ ಮನೆ. ಒಳ್ಳೆ ಊಟ ಮಾಡಿಕೊಂಡು ಬಟ್ ಇಳಿಯೋದೇ ಒಂಥರ ಟಾಸ್ಕ್ ಅಂದ್ಕೊಳ್ರಿ. ಜೈ ಅಂತ ನಾವೊಂದು ಗಂಟೆ ಹೇಳ್ಬಿಡೋಣ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಒಳ್ಳೇದಾಗಲಿ. ಎಷ್ಟು ಯಾವತ್ತು ಶಾರ್ಟ್ ಕಟ್ ಯೂಸ್ ಮಾಡಿ, ಯಾಕೆಂದರೆ ಸ್ಮಾರ್ಟ್ ಆಗೋಣ. ಇಲ್ಲ ನನ್ನ ಮಕ್ಕಳೆಲ್ಲ ಬಿಸಿಲಲ್ಲಿ ಸುಡ್ತದೆ ಅಂದ್ಬಿಟ್ಟು ಎಲ್ಲ ಬಿಸಿಲಲ್ಲಿ ನೋಡ್ರಿ ತಾನೇ ಬರ್ತಾರೆ ನೆರಳಲ್ಲಿ. ಆರ್ಮೇಲೆ ಹತ್ರ ಮೆಟ್ಲುಗಳು ತುಂಬ ಇದೆ, ಬಟ್ ಹತ್ತಕ್ಕೆ ಒಂಥರ ಮಜಾ ಇರುತ್ತೆ ನೋಡಿ. ಏನು ಸ್ಲೀಪ್ಸ್ ಇದೆ, ಡೌನು ಸಖತ್ ಡೌನ್ ಇದೆ. ಎಲ್ಲಲ್ಲ ನೋಡಕ್ಕೆ ಹೋಗಿಲ್ಲ, 99 ನೋಡೋಕ್ಕೆ ಟೈಮ್ ಇಲ್ಲ. ನೀನು ನೋಡ್ದ ಮಚ್ಚ? ನಾನು ದರ್ಶನ್ ಕರ್ಕೊಂಡೋಗಿ ತೋರ್ಸೋಣ ಅಂತಿದ್ದೀನಿ. ಏನಂತೀಯ ಆ ಮೂವಿನ? ಹಾಂ ಅಯ್ಯಾ ಬ್ರೋ, ತೋರಿಸಿದ್ರು ಚೆನ್ನಾಗಿ ಹಾಕಿದ್ರ ಬ್ರೋ. ಹಂಗೆ ಒಂದು ಸೈಡ್ ಹೆಂಗೆ ತಗೋತೀನಿ, ಹಂಗೆ ಹೋಗಿ ವಾವ್ ನೋಡಿ. ಅಣ್ಣ ಡುಕಾಟಿ ಮೈ ಮೇಲೆ ಹಾಕೊಂಡು ಹೋಯ್ತಾನೆ ಮಚ್ಚ. ರ್ಯಾಂಪಾಗಿ ಬರ್ತಿದ್ದೆ ಮಚ್ಚ, ಹಿಂಗೆ ಸೊಟ್ಟಕ್ಕೆಲ್ಲ ನಡೀತಿದ್ಯಾ? ಮೊದಲೇ ಸೊಟ್ಟಲ್ಲ ಮಚ್ಚ ಒಂಚೂರು, ಅದಕ್ಕೆ. ಶಿಲ್ಪಾ ಶೆಟ್ಟಿಗೂ ಒಂದು ಕೈ ಮೇಲೆ ಇದ್ದೆ ನೀನು. ಅಲ್ವ ದರ್ಶನ್? ನೀನು ಜಿಪ್ ಹಾಕೊಂಡಿದ್ದೀಯ ಹಿಂದ್ಗಡೆ, ಯಾರೋ ಎಳ್ದುಬಿಟ್ರೆ ಏನು ಮಾಡ್ತೀಯಾ? ನೀನು ಹಿಂದೆ ಇರೋನು ಕಣಪ್ಪ. ಗುರು ಶಿಷ್ಯಂದ್ರೆ ನೀವಿಬ್ರು. ಡೌನ್ ಈ ಥರ ಇದೆ, ಅಪ್ಪ ಹೆಂಗೋ ಹತ್ತು ಬಿಡ್ಬೋದು. ಡೌನ್ ಇಲ್ಲಿ ಇದೆಯಲ್ಲ, ಥರ ಟ್ರಾಜಿಡಿ ಅದು. ನಮ್ಮ ದರ್ಶನ್ಗೆ ಅಂಥದ್ದೇ ಇಷ್ಟ, ಏಕೆಂದರೆ ನಾನು ಅದರಲ್ಲಿ ಕ್ಯಾಟ್ ವಾಕ್ ಫೀಲ್ ಮಾಡ್ತಾನೆ. ಅಲ್ವ ದರ್ಶನ್? ಹುಲಿಗಳು, ಹೆಬ್ಬುಲಿಗಳು, ಕೋತಿ ಮಕ್ಕಣಗಳು. ಓಕೆ, ಹೆಂಗಿದೆ ಎಕ್ಸ್ಪೀರಿಯನ್ಸು? ಹಿಂದೆ ಹೋಗೋದು ನಂಗೆ ವಿಡಿಯೋ ಮಾಡ್ತಾ. ಅಲ್ಲಿ ಹೆಂಗಿತ್ತು ದರ್ಶನ್ ಆಫ್ ರೋಡಿಂಗು? ಗುಡ್ ಅಂತೀಯಾ? ಸುಮ್ಮನೆ ಸರಿ, ಇನ್ನೂ ಮಸ್ತಾಗಿರೋದಕ್ಕೆ ಹೋಗೋಣ ರಂಜಿತ್ನ ಕರ್ಕೊಂಡು. ರಂಜಿತ್ ಗಾಡಿಲೇ ನೆಕ್ಸ್ಟ್ ಟೈಮ್ ಆದಿ ಗಾಡೀಲಿ ಹೋಗೋಣ ಮಚ್ಚ. ಯಾಕೋ? ಸೊ ಫೈನಲಿ ಕೆಳಗೆ ಬಂದ್ವಿ. ಇನ್ನೊಂದು 100 ಮೀಟ್ರ್ ಇಲ್ಲ ಅಂದ್ಕೊಳ್ಳಿ, ಒಂದು ರೇಂಜ್ ಕೆಳಗೆ ಬಂದ್ವಿ. ಆಮೇಲೆ ಗಾಡಿ ಹತ್ಕೊಂಡು ಹೊಡ್ತು ಊಟ ಮಾಡ್ಬಿಡೋದು. ಅಲ್ಲೇ ಮಧ್ಯಾಹ್ನ ಅಲ್ಲ ಆಯಿತು, ಟೈಮ್ ಬಂದು ಅಲ್ಲಿ 1 ಕಾಲ ಆಯಿತು. ಹೋಗಿ ಚೆನ್ನಾಗಿ ತಿಂದುಬಿಟ್ಟು ಬೆಂಗಳೂರು ಕಡೆ ಹೋಗ್ಬಿಡೋದೆ. ಅಯ್ಯೋ ಹಾಯ್ ಬ್ರೋ, ಹಾಯ್. ಬಂದ್ವಿ ನಮ್ಮ ಗಾಡಿ ಹತ್ರಕ್ಕೆ. ಸೊ ನಿಮ್ಮ ಭೇಟಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಕ್ಯಾಮ್ರಾಮನ್ ಕಡೆಯಿಂದ ಟಾಟಾ ಬಾಯ್. ನೋಡಿ, ಇನ್ನೂ ಡುಕಾಟಿ ಜರ್ಕಿನ್ ಬಿಟ್ಟಿಲ್ಲ ಶೇಕೆಲ್ಲೂ. ಅದು ಡೆಡಿಕೇಶನ್ ಲೆವೆಲ್ ಅಂದರೆ.